ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ನೋಡುವೆ. ದುರ್ಯೋಧನ ಹಿತಾಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ನನಗೊಂದು ಸಾರಿ ತೋರಿಸು ವಾಸುದೇವ. ನಿನ್ನಿಚ್ಛ ಪಾರ್ಥ. ವಿಜಯ ರಣಭೂಮಿಯ ಪರಿಯ ವಿಜಯ. ಅತ್ತ ನೋಡು ಪಾರ್ಥ, ಕೌರವೇಶ್ವರನ ಚದುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿತವಾದ ದೊಡ್ಡ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಮಿತ್ರ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಿತ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವವನೇ ಕೌರವನ ಸೇನಾಧಿಪತಿ ಭೀಷ್ಮನು. ನೆರೆಗೂದಿಲಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿನ್ನ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನು ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಹೇ ಭೀಷ್ಮನ್, ಕುರುಪಿತಾಮಹ, ಇದೋ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲಲಾದರೆ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವ? ಏಕೆ ಮಿತ್ರ, ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ? ಕೃಷ್ಣ
ಕೃಷ್ಣ ಪರಮಾತ್ಮ. ಮಿತ್ರ, ಭಯವೇ ಕೊನ್ನಾನರಿಯೇ ಮಾಧವ. ಪರಮಾತ್ಮ ಮಿತ್ರ, ವಾಸುದೇವ, ಇಂದು ಭಯವೇ ಕೊನ್ನಾನರಿಯೇ ಮಾಧವ. ರಣಭುವಿಯನು ನೋಡಿ ಜಾರಿತು ಗಾಳಿವ. ವಾಸುದೇವ, ರಣಭುವಿಯನು ನೋಡಿ ಜಾರಿತು ಗಾಳಿವ. ಭಯಬೇಕು ನಾನರಿಯೇ ಮಾಧವ. ಪರಮಾತ್ಮ ವಾಸುದೇವ, ಬಂಧು ಬಳಗ ಕೃಷ್ಣ ಮಾಧವ. ಬಂಧು ಬಳಗ ಮೋಹ ಆರಿತು ಗೆಳೆದ. ವಾಸುದೇವ, ಮಿತ್ರ, ಬಂಧು ಬಳಗ ಮೋಹ ಆರಿತು ಗೆಳೆದ. ವಧಿಸಲೆ ನಾನಿವರ ಗುರು ಜನರ. ಪರಮಾತ್ಮ ಮಿತ್ರ, ವಧಿಸಲೆ ನಾನಿವರ ಗುರು ಜನರ. ಬೇಡ ಮಿತ್ರ, ವಾದಿಸಲೇ ನಾನಿವರ ಗುರುಜನರ. ಪರಮಾತ್ಮ ಅರ್ಜುನ, ಭಯಬೇಕು ನಾನರಿಯೇ ಮಾಧವ. ರಣಭೂಮಿಯನ್ನು ನೋಡಿ ಜಾರಿತು ಗಾಂಡೀವ. ಪರಮಾತ್ಮ ರಣಭೂಮಿಯನ್ನು ನೋಡಿ ಜಾರಿತು ಗಾಂಡೀವ. ಭಯಬೇಕು ನಾನರಿಯೇ ಮಾಧವ. ಕೃಷ್ಣ ಪರಮಾತ್ಮ ಅರ್ಜುನ, ಏನು ಹೇಳಲಿ ಕೃಷ್ಣ. ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿ. ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಉಂಟಾಗಿದೆ. ನಾಲಿಗೆಯೂ ಒಣಗುತ್ತಿದೆ. ಗಾಂಡೀವವು ಕೈಯಿಂದ ಕಳಚಿ. ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಕೃಷ್ಣ, ನಿಲ್ಲುವ ತ್ರಾಣವಿಲ್ಲ. ನಾನು ನೋಡುತ್ತಿರುವುದೇನನ್ನ, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ಬಂದು ಬಲ್ಲೆ. ಅಶಾಶ್ವತ ರಾಜ್ಯಲೋಭಕ್ಕೊಳಗ ಈ ಗುರುವದೆಗೆ ಕೈ ಹಾಕಲಾರೆನು. ನನಗೆ ಈ ಯುದ್ಧವು ಬೇಡ. ರಥವನ್ನು ತಿರುಗಿಸು ಮಿತ್ರ, ರಥವನ್ನು ತಿರುಗಿಸು. ಅರ್ಜುನ,
ಈ ವಿಷಮಾವಸಾರದಲ್ಲಿ ಇಂಥ ಕಶ್ಮಲವಾದ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಬೇಡ. ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಕಥಂ ಭೀಷ್ಮಮಾಂ ಸಂಖ್ಯೆ ದ್ರೋಣಂಚ ಮಧುಸೂದನ ಕಥಂ ಭೀಷ್ಮಮಾಂ ಸಂಖ್ಯೆ ದ್ರೋಣಂಚ ಮಧುಸೂದನ ಸತಿಯೋತ್ರಾಮಿ ಪೂಜಾರ್ಯವರಿಸೂದನ ಪೂಜಾರ್ಯವರಿಸೂದನ ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯರ ಕಡೆ ಭೀಷ್ಮರು ಪೂಜ್ಯ ಪಿತಾಮಹ ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟಂತಹ ಗುರುಗಳು ಪೂಜಾರ್ಹರಾದ ಇವರ ಮೇಲೆ ಬಾಣ ಪ್ರಯೋಗ ಮಾಡುವುದೇ ವಾಸುದೇವ, ಬಾಣ ಪ್ರಯೋಗ ಮಾಡುವುದು. ಗುರುವದೆಯಿಂದ ಲಭಿಸುವ ಲಾಭಕ್ಕಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ಈ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿದ್ದಾಗ ಸ್ವಜನ ವಧೆಯು ಸಮ್ಮತವಲ್ಲ ಕೃಷ್ಣ, ಸಮ್ಮತವಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ಆಶ್ರಯಿಸಿ. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾದಿಕ್ಯ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮನುಷ್ಯನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಭೀಷ್ಮ, ದ್ರೋಣ, ನೀನು, ನಾನು ಹಿಂದೆ ಅನೇಕ ಸಾರಿ ಜನಿಸುವೆವು, ಮುಂದೆಯೂ ಜನಿಸುವೆವು. ಜನ್ಮ ವೃತ್ತಿಗಳು ಆತ್ಮನ ಅನಂತರದ ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು ಮಿತ್ರ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗು. ದುಸ್ಸಹ ಶೈತ್ಯಾಧಿಕ್ಯದಿಂದ ನನ್ನ ಸರ್ವಾಂಗಗಳು ನಿಷ್ಠೇಷ್ಟಿತವಾಗುವು. ನಾನು ಏಡಿಯಲ್ಲ ವಾಸುದೇವ, ನಾನು ಏಡಿಯಲ್ಲ. ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ವಾಸುದೇವ, ಹೇಳು. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಮಿತ್ರ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಕೀರ್ತಿ ಬಾಧ್ಯತೆಯನ್ನು ನಿಲ್ಲಿಸವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತನವು. ಶತ್ರುಗಳು ಏಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನೆ ಮಾಡು ಮಿತ್ರ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ಸಂರಕ್ಷಣೆ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ, ದಾರಿಯನ್ನು ತೋರಿಸು. ಅಸ್ಥಿರಂ ಶಾಶ್ವತಂ ಅಸ್ಥಿರಂ ದೇಹಂ ಕೀರ್ತಿ
ವ್ರತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮ ರಕ್ಷಕ ನಾನಿರೆ ಬರಿದೇಕೆ ಕಳವಳ ಪಡುವೆ ಧರ್ಮ ರಕ್ಷಕನು ನಾನಿರೆ ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸ್ಥಿತಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿನಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾವೀರ್ವರು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾನವಾಗುವುದು, ಆಗ ನಾನು ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಮುಖ್ಯ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮಾ, ಉತ್ತರವನ್ನು ಕರುಣಿಸು. ಅರ್ಜುನ, ನಾನು ಮಾಯಾರೂಪಿ. ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ದಾರುಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನೂ ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲೇ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತರ್ಯೋಮದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿ ನನ್ನ ಓಂಕಾರವು ನಾನು. ಮನುಷ್ಯರಲ್ಲಿರುವ ಪೌರುಷವು ನನ್ನದು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಋಷಿಗಳಲ್ಲಿ ಭೃಗುವಾಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಲ್ಪಾವರ್ತದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವುದು ಪಾರ್ಥ. ನಿನ್ನ ಈ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರ ಹರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ, ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ನಾನು ಕರಾಳ ಕಾಳ ಸ್ವರೂಪನು. ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣೆಯನ್ನು ಮಾಡಿಕೊಂಡು ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಹಾ ಪರಮಾತ್ಮ, ಎಂತಹ ಭಯಾನಕವಾದ ರೂಪವದು! ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯಿತೋ ದೇವಾ.
ನೀನಿಯೇ ಪರಮಾತ್ಮ ಶರಣರ ಪೋರೆಯೋ ನೀನಿಯೇ ದಾರಿ ಕಾಣದೆ ಒಂದು ಬಳಲಿದೆ ಪರಮಾತ್ಮ ದಾರಿ ಕಾಣದೆ ಒಂದು ಬಳಲಿದೆ ನದಿಯ ಕರುಣಿಸೋ ರಾಧಾರಮಣ ಮುಖಿಯ ಕರುಣಿಸೋ ಓಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಪರಮಾತ್ಮ ಓಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣವೇ ವಾಸುದೇವ ಜೋಡಿಸಿ ಕರಗಳ ಬೇಡುವೆ ಚರಣವೇ ಹಾಡು ಕೃಪೆಯನ್ನ ದೇವಾ 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 ಮಾಡು ಕೃಪೆಯನ್ನು ಪಾಮರನನ್ನೊಳು ಮಾಡು ಕೃಪೆಯನ್ನು ಪಾಮರನನ್ನೊಳು ಭೀಕರ ರೂಪದ ಬೆಗೆಯ ಸಹಿತೆ ಪರಮಾತ್ಮ ಭೀಕರ ರೂಪದ ಬೆಗೆಯ ಸಹಿತೆ ಶರಣರ ಪೋಲೆಯೋ ನೀನಿಯೇ ದಾರಿ ಕಾಣದೆ ನೊಂದು ಬಳಲಿದೆ ಪರಮಾತ್ಮ ದಾರಿ ಕಾಣದೆ ನೊಂದು ಬಳಲಿದೆ ಸಾಪಿಯ ಕರುಣಿಸೋ ನೀ ರಾಧಾರಮಣ ಮುಖಿಯ ಕರುಣಿಸೋ ನೀ ಕರುಣಿಸೋ ನೀ ಕರುಣಿಸೋ ನೀ ಎಂತಹ ಭಯಾನಕವಾದ ರೂಪ ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು ನೋಡಲಾರೆನು ವಾಕ್ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ಬೀರು ಗೋಪಿಕಾವಲ್ಲಭ ನಿನ್ನ ಲಲನ ಚಿತ್ತ ರಂಜಕವಾದ ಗಂಭೀರ ಸುಹಾಸ ವದನವೆಲ್ಲಿ ವಾಸುದೇವ ಸುಹಾಸ ವದನವೆಲ್ಲಿ ಭಯವನ್ನು ಬಿಡು ಪ್ರಾಣಸಕ ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಸಾಗರ ಮಧ್ಯದಲ್ಲಿ ಪ್ರಶಾಂತವಾಗಿ ನಡೆಯುವ ನಾವಿಯಂತೆ ನಿನ್ನ ಮನಸ್ಸು ಶಾಂತವಾಗಲಿ ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಪಷ್ಟವಾಗದಂತೆ ನಿನ್ನನ್ನು ದಡ ಸೇರಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು ತೆಗೆದುಕೋ ಅಸ್ತ್ರಗಳನ್ನು ಮುಳುಗಿಸು ರಣಕಳೆಯನ್ನು ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತರಾದರು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆಯೇ ಎಂದು ಭಾವಿಸಿದ್ದೆ. ಆದರೆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಭೀಮಸೇನ ಅಗ್ರಜ, ಯೋಗದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಬೇಕಾಯಿತು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನಾದರೂ ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು.
ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಶಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗನೆ ಹಿಂದಿರುಗುವ ಸಂಭವವಿಲ್ಲ ಅಗ್ರಜ. ಈಗ ಇದರ ಉಪಾಯವೇನು ಭೀಮಸೇನ? ಜಾಗೃತಿಯಾಗಿ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜ್ಯ ತಂದೆ ಕಪಿಧ್ವಜ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜೀವಿ. ಈಗ ನಮಗೆ ಒದಗಿರುವ ಆಪತ್ತಾದರೂ ಏನು ದೊಡ್ಡಪ್ಪ? ಕುಮಾರ, ಕೌರವ ಯೋಧರ ಯುದ್ಧ ಪರಂಪರೆಗಳಿಂದ ದಿನೇ ದಿನೇ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ನಾವು ಜಾಗೃತಿಯಾಗಿ ಇದಕ್ಕೊಂದು ಉಪಾಯವನ್ನು ಕಲ್ಪಿಸಬೇಕಾಗಿದೆ. ದೊಡ್ಡಪ್ಪ, ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀರು ಅಭಯ. ದೊಡ್ಡಪ್ಪ, ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀರು ಅಭಯ. ವ್ಯೂಹ ಬೋಧಿಸಿ ಬಳಿದು ಹೊಯ್ಲಿಯ ಸಿರೆಗಳನ್ನೆಲ್ಲ ಬಿಡಿದೋಣನ ವ್ಯೂಹ ಭೇದಿಸಿ ಕರಿದು ವೈರಿಯ ಸಿರೆಗಳನ್ನೆಲ್ಲ ಕಣದೊಳಗೆ ಕೆಣಕಿದರೆ ಕರುಳುಗಳ ಬಗಲಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗಲಿಡುವೆ. ಬಿಡೆ ಚಿಂತೆ ತಡವ ಮಾಡದೆನಗೆ ಕೊಡು ನೀರು ಅಭಯ. ಪಾರ್ಥನ ದಯವೊಂದಿರಲಿ, ಇಂದಿರೇಶನೇ ತಾನೇ ಬರಲಿ. ದೊಡ್ಡಪ್ಪ, ಪಿತ ಪಾರ್ಥನ ದಯವೊಂದಿರಲಿ, ಇಂದಿರೇಶನೇ ತಾನೇ ಬರಲಿ. ಒಂದು ವೈರಿಯ ಸಿರಗಳನ್ನೆಲ್ಲ ಚಂದದಿಂದಲೇ ಬರುವೆನ. ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ಅಭಯ. ಬಿಡೆ ಚಿಂತೆಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತ. ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿ ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ನನಗೆ ಅನುಮತಿಯನ್ನು ಕೊಡು ದೊಡ್ಡಪ್ಪ. ಕುಮಾರ, ಈ ಕಾರ್ಯವು ನಿನ್ನಿಂದ ಆಗತಕ್ಕದ್ದಲ್ಲ. ಅದು ಅಲ್ಲದೆ ನಾವೆಲ್ಲರೂ ಸಹ ಜೀವಿಸಿದ್ದು ನಿನ್ನನ್ನು ಇಂತಹ ದುಸ್ಸಾಹಸದ ಕೆಲಸಕ್ಕೆ ಕಳಿಸುವುದು ಲೋಕಾಭಿಮತವೆನಿಸದು ಕುಮಾರ. ಬಾಪು ಅಭಿಮನ್ಯು ಕುಮಾರ, ಬಾಪು ನಮ್ಮ ವಂಶದ ಗೌರವ ಸ್ವರೂಪನು ನೀನು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವರಾ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜ ಚಿರಪ್ರಕಾಶದಿಂದ ಜೊಜ್ಜೋಲಮಾನವಾಗಿ ಬೆಳಗುತ್ತಿರುವುದು. ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ನನ್ನನ್ನು ಪಡೆದ ಆ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಶುವಾದ ಸುಭದ್ರೆಯು ಆನಂದಾಶ್ರಯಗೊಳಿಸಲಿ. ಯೋಗ್ಯಾನ ಸರ್ವ ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದೇ ಕ್ಷತ್ರ ನಿಯಮ. ಮರಣ ಕಂಜಿ ಹಿಡಿದ ಖಡ್ಗದಿಂದ ಅಡಿಗೆಯ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವಿರಿ, ಪಾರ್ಥನ ಮಗನ ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು ಜಗತ್ತಿಗೆ ತಿಳಿಸುವೆನು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆ ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಾಗ್ನೆ ಮೇಲೆ ಜಲಶ್ಚೇತನವಾಗದಿರಲಿ. ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯುವ ವ್ಯೂಹವನ್ನು ಭೇದಿಸಿದೊಡನೆಯೇ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದೆಲ್ಲವನ್ನು ಚಿನ್ನ ಭಿನ್ನವಾಗಿ ಮಾಡುವೆವು. ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಭೀಮಸೇನ, ಇದೋ ನಿನ್ನ ಅಪೇಕ್ಷೆಯಂತೆಯೇ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುತ್ತಿರುವನು. ನೀನಿವನನ್ನು ಯುದ್ಧರಂಗದಲ್ಲಿ ಒಂದು ಕ್ಷಣವೂ ಕೂಡ ಬಿಟ್ಟಿರಲಾಗದು. ಅರ್ಜುನನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಬಂದು ಅವನ ಕೈ ಸೇರಲಿ. ಕುಮಾರ ಅಭಿಮನ್ಯು,
ದ್ರೋಣಾಚಾರ್ಯರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಹೋಗಿ ಬಾ ಕುಮಾರ, ದಿಗ್ವಿಜಯಶಾಲಿಯಾಗಿ ಹಿಂತಿರುಗು. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನಗಿರಲಿ. ನಡೆ ದೊಡ್ಡಪ್ಪ, ಹೋಗೋಣ. ಆ ಕುಮಾರ. ಅವ್ರು ಮಾತಾಡೋದ್ಮೇಲೆ ಇಂದೇಕೋ ನನ್ನ ಮನಸ್ಸಿಗೆ ಬಹಳ ಬೇಸರವಾಗುತ್ತಿದೆ. ನನ್ನ ಸ್ವಾಮಿ ಆದರೂ ಇಷ್ಟು ವೇಳೆ ಆದರೂ ನನ್ನ ಬಳಿಗೆ ಬಾರಲೇ ಇಲ್ಲವಲ್ಲ. ಕಾರಣವೇನಿರಬಹುದು? ಇರಲಿ, ಅಲ್ಲಿಯವರೆಗೂ ನಾನು ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತೇನೆ. ಸ್ವಾಮಿ, ನಿಮ್ಮ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಈ ದಿನ ಅದು ಲಭಿಸಿತು ಪ್ರಿಯ. ಸುಂದರಿ, ನಿನ್ನ ದೇವನ ದರ್ಶನವೇನೋ ಹೊಂದಿದೆ. ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನೇನು ಸಿದ್ಧಪಡಿಸಿರುವೆ? ಸ್ವಾಮಿ, ಇದೇನು ಹೀಗೆ ಕೇಳುತ್ತಿರುವಿರಿ? ಈ ನನ್ನ ಸರ್ವಸ್ವವನ್ನು ನಿಮಗೆ ನೀಡಿರುವಾಗ ಇನ್ನು ನನ್ನದಾಗಿ ನೀಡಲು ಏನು ಉಳಿದಿದೆ? ನಾನು ಕೇಳಿದ್ದು ನಿನ್ನ ಹೃದಯದ ಪ್ರೇಮೋತ್ತರ. ಪ್ರಾಣೇಶ್ವರ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಾದರೂ ಏನು ಸ್ವಾಮಿ? ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ನಂದದಲ್ಲಿ ಪಾದರಾಗದಲ್ಲಿ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವ ನಂದದಲ್ಲಿ ಇಂಪಾದರಾಗದಲ್ಲಿ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವ ಪಾದರಾಗದಲ್ಲಿ
ಮನಸಿ ನಿನ್ನ ಬಯಸಿ ಮನಸಾರೆ ವರಿಸಿದೆನು ನಿನ್ನನ್ನು ಕಂಡರೆ ನಾ ಸೋತು ಹೋದೆನು ಮನದರಸಿ ನಿನ್ನ ಬಯಸಿ ಮನಸಾರೆ ವರಿಸಿದೆನು ಬಾಬೇಗ ಬಾಯಿ ಬಾಬೇಗ ಬಾಯಿ ಪ್ರಿಯತ ಮನಸಿಲ್ಲತೆಯೇ ಆನಂದವ ನೀಡುವ ಸ್ವಾಮಿ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮಗಂಧ ಚೆಲ್ಲಿ ಆಡುವ ನಂದದಲ್ಲಿ ರಾಗದಲ್ಲಿ ನಿನ್ನಾಸೆಯಂತೆ ನೀಡುವೆನು ನಾವರವ ನನ್ನಾಸೆಯಂತೆಯೇ ನೀಡುವೆ ನಿನ್ನೊಲವ ನಿನ್ನಾಸೆಯಂತೆ ನೀಡುವೆನು ನಾವರವ ನನ್ನಾಸೆಯಂತೆ ನೀಡುವೆಯ ನಿಲ್ಲುವ ಬೇಗವ ಪ್ರಿಯತ ಮನಸಿಲ್ಲತೆಯೇ ಬೇಗ ಬಾವೆ ಪ್ರಿಯತ ಮನಸಿಲ್ಲತೆಯೇ ಆನಂದವ ನೀಡುವ ಪ್ರಾಣೇಶ್ವರ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವ ನಂದದಲ್ಲಿ ಇಂಪಾದ ರಾಗದಲ್ಲಿ ಸ್ವಾಮಿ ಮನಸಾರೆ ವರಿಸಿದ ನಿನ್ನ ನಾ ಪ್ರೀತಿಸಿದ ನಿನ್ನ ಸ್ವಾಮಿ ನಿನ್ನ ಸಂಗಿದಿ ಬೆರೆತು ಮೈ ಮರೆತು ಹೋದೆನು ಅಲ್ಲವೇ ನಿನ್ನಾಸೆಯಂತೆ ನೀಡುವೆನು ನಾನೊಲವ ನನ್ನಾಸೆಯಂತೆ ನೀಡುವೆಯ ನಿನ್ನೊಲವ ಬಾಬೇಗ ರಾಜನಿ ಈ ಪ್ರಿಯಳ ಸೆಲ್ಲತೆ ಬಾಬೇಗ ರಾಜನಿ ಈ ಪ್ರಿಯ ಶ್ರೀಕರನಿ ಆನಂದವ ಬೀರುವ ಪ್ರಾಣೇಶ್ವರ ಉತ್ತರ ಸ್ವಾಮಿ
ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ರಂಗು ಚೆಲ್ಲಿ ವರಿಸಿದ ನಾನು ನಾ ಧನ್ಯಳಾದೆನು ಬಾಬಾರು ಪ್ರೇಮ ದೇವ ಬಾ ಎನ್ನ ಮೋಗ್ಯ ದೈವ ವರಿಸಿದ ನಾನು ನಾ ಧನ್ಯಳಾದೆನು ನಾ ಧನ್ಯಳಾದೆನು ನಾ ಧನ್ಯಳಾದೆನು. ಸ್ವಾಮಿ ಉತ್ತರ ನಿನ್ನ ದೇವನ ಸಂದರ್ಶನವೆನ್ನುವುದೇ ನಾನು ಅದನ್ನು ಬಲ್ಲೆನು ಪ್ರೇಯಸಿ. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ. ಉತ್ತರ ಆಹಾ ಆತ ನೋಡು, ಅಲ್ಲಿ ನೋಡು, ಸ್ವಾಮಿ ವಸಂತದ ಬಳ್ಳಿಯು ದಿನ ದಿನ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುತ್ತಿರುವ ಆಹಾ ಪಕ್ಷಿಗಳು ದಿನ ದಿನ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುತ್ತಿರುವ ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನ ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನೇ ಬೆಳಗುತ್ತಿರುವರು. ಪ್ರೇಮದ ವಿಚಾರವೂ ಹಾಗೆ. ಉತ್ತರ ಆಹಾ ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಸಮ್ಮಿಳನ ಉಭಯ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಜೀವಾಳವಿತ. ಹೃದಯೇಶ್ವರಿ, ಸ್ವಾಮಿ ನಿನ್ನೆಯ ದಿನ ನಾವು ತೀವ್ರ ವಿಯೋಗದ ಶೋಕದಿಂದ ದಗ್ಧರಾಗಿದ್ದೆವು, ಪುನಃ ಸಮ್ಮಿಳಿತರಾಗಿದ್ದೆವು. ಆಹಾ ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ ಹೃದಯಾದಿದೇವನೇ, ಎಷ್ಟೇ ಆದರೂ ಪ್ರೇಮದ ವಿಚಾರದಲ್ಲಿ ನೀನು ಪಂಡಿತನು. ನಿನ್ನ ಇಚ್ಛೆಯಂತೆ ನಾನು ನಡೆಯುವೆನು ಸ್ವಾಮಿ. ಇದೋ ಬನ್ನಿ. ಈ ಉಯ್ಯಾಲೆ ಮೇಲೆ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿದೇವಾ ಸ್ವಾಮಿ. ಇದೋ ಪ್ರೀತಿಯಿಂದ ನಾನೇ ಆಯ್ದು ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಈ ಭಕ್ತಳಲ್ಲಿ ಪ್ರಸನ್ನನಾಗುದೇವಾ. ಸ್ವಾಮಿ, ಇದೇನಿದು ಇಂಥ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೆ? ಉತ್ತರ ಈ ದಿನ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಅಪ್ಪಣೆಯನ್ನು ಪಡೆದು ಹೊರಟಿರುವೆನು. ನಗುಮುಖದಿಂದ ನನ್ನನ್ನು ಕಳಿಸಿಕೊಡಬಲ್ಲೆಯಾ? ಸ್ವಾಮಿ, ಈ 4 ದಿನಗಳಿಂದಲೂ ಯುದ್ಧದಲ್ಲಿಯೇ ನಿರತರಾಗಿದ್ರಿ. ಈ ದಿನವಾದರೂ ನನ್ನೊಡನೆ ಕಾಲ ಕಳೆಯಬಾರದೆ? ಅದಿರಲಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಕೂಡ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಅಂದು ಮಾವನವರು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈ ದಿನ ನಾನು ಕೂಡ ನಿಮಗೆ ಸಹಾಯಕಳಾಗುವೆನು. ಉತ್ತರ ಆ ದಿನ ತಾಯಿ ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ ಉತ್ತರ ಪ್ರಾಣೇಶ್ವರ, ಇದೇನಿದು? ದೇವರ ಪ್ರಶ್ನೆ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೇರಿಸಿ ನೋಡಲೆ ಸ್ವಾಮಿ. ಹಾ 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 ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದೆಲ್ಲ. ಆಹಾ, ಅನಂಗರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುದು ತಂದ ಹೂಗಳಿಂದ ಎದೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಆಹಾ, ಮನ್ಮನ ಸಾಹಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಉತ್ತರ ಹಬ್ಬಬ್ಬಾ ಹಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಉತ್ತರ ಸ್ವಾಮಿ, ವರವಾದೇನೆ ಆಹಾ,
ಓದುವಾದೇನೆ ಪ್ರತಿ ಜನ್ಮದಲ್ಲೂ ನೀ ನನ್ನವಳೇ. ಹೊರವಾದೆಯೇನೆ ಓದುವಾದೆಯೇನೆ ಪ್ರತಿ ಜನ್ಮದಲ್ಲೂ ನನ್ನವಳೇನೆ. ಹೊರವಾದೆಯೇನೆ ಓದುವಾದೆಯೇನೆ ಪ್ರತಿ ಜನ್ಮದಲ್ಲೂ ನೀ ನನ್ನವಳೇನೆ. ಸುರಸುಂದರಿ ಸುರಸುಂದರಿ ಸುರಸುಂದರಿಯೇ ಸುರಕಿನ್ನರಿ ಸುರಕಿನ್ನರಿ ಸುರಕಿನ್ನರಿಯೇ ಸುರಸುಂದರಿ ಸುರಸುಂದರಿ ಸುರಸುಂದರಿಯೇ ಸುರಕಿನ್ನರಿ ಸುರಕಿನ್ನರಿ ಸುರಕಿನ್ನರಿಯೇ ಮನಮಂಜರಿ ಮನಮಂಜರಿ ರಾಜಕುಮಾರಿ. ಉತ್ತರ ವರವಾದೆಯೇನೆ ವಧುವಾದೆಯೇನೆ ಪ್ರತಿ ಜನ್ಮದಲ್ಲೂ ನೀ ನನ್ನವಳೇನೆ. ಮಾತೆ ಅನುರಾಗದ ರಾಗಮಾಲಿಕೆ ನಿನ ನಗೆಯೇ ಬೆಳದಿಂಗಳ ಚೆಲುವ ಚಂದ್ರಿಕೆ. ನಿಜವಲ್ಲವೇ? ನಿನ ಮಾತೆ ಅನುರಾಗದ ರಾಗಮಾಲಿಕೆ ನಿನ ನಗೆಯೇ ಬೆಳದಿಂಗಳ ಚೆಲುವ ಚಂದ್ರಿಕೆ. ನಿನ ನಗುವೆ ಹೂಬಳ್ಳಿಯ ತೋಟವೇನೆ ನಿನಗೆಯೇ ತಿಲ್ಲಾಣದ ಪೀಠವೇನೆ. ನಿನ ನಗುವೆ ಹೂಬಳ್ಳಿಯ ತೋಟವೇನೆ ನಿನ ನಡೆಯೇ ತಿಲ್ಲಾಣದ ಪೀಠವೇನೆ. ಸಾರಂಗಕ್ಕೆ 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 ನೋಟ ಸಾಲ ಕೊಟ್ಟೆಯೇ. ವರವಾದೆಯೇನೆ ಪ್ರತಿ ಜನ್ಮದಲ್ಲೂ ನೀ ನನ್ನವಳೇನೆ. ಈ ನಿನ್ನ ನೀಲ ಜಡೆಯ ಕಾಮನ ಬಿಲ್ಲು ಈ ನಿಲ್ಲ ಅನುರಾಗದ ಕಡಲು. ಈ ನಿನ್ನ ನೀಲ ಜಡೆಯ ಕಾಮನ ಬಿಲ್ಲು ಈ ನಿನ್ನ ಒಡಲೆ ಅನುರಾಗದ ಕಡಲು. ದೈವ ತಂದವರವೋ ಇದು ಪೂಜೆಯ ಫಲವೋ ದೈವ ತಂದವರವೋ ಇದು ಪೂಜೆಯ ಫಲವೋ. ನನ್ನವಳಾದೆ ನನ್ನವಳಾದೆ ನನ್ನಲ್ಲಿ ನೂರಾರು ಆಸೆಯ ತಂದೆ. ವರವಾದೆಯೇನೆ ವಧುವಾದೆಯೇನೆ
ಪ್ರತಿ ಜನ್ಮದಲ್ಲೂ ನೀ ನನ್ನವಳೇನೆ ಸುರಸುಂದರಿ 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 ಸುರಕಿನ್ನರಿ 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 ಸುರಸುಂದರಿ ಸುರಸುಂದರಿ ಸುರಸುಂದರಿಯೇ ಸುರಕಿನ್ನರಿ 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 ಮನಮಂಜರಿ ಮನಮಂಜರಿ ರಾಜಕುಮಾರಿ ಉತ್ತರ ಪ್ರಾಣೇಶ್ವರ, ವರವಾದೆಯೇನೆ ವಧುವಾದೆಯೇನೆ ಪ್ರತಿ ಜನ್ಮದಲ್ಲೂ ನನ್ನವಳೇನೆ. ಉತ್ತರ ಸ್ವಾಮಿ. ಇದು ಉಪಹಾಸ್ಯದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು. ಈಗಲೂ ನೀನು ನಗುತ್ತಿರುವೆಯಾ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತನು ಇಬ್ಬರೆಂದು ತೋರುತ್ತಿರುವುದು? ಯುದ್ಧವನ್ನು ನಿರ್ಮಿಸಿದ ವಿಧಾತನೇ ಬೇರೆ, ಹಾಸ್ಯಮಯ ಗಾನಮಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಎರಡು ವಿಭಿನ್ನವಾದ ಪ್ರಪಂಚಗಳು ಉತ್ತರ. ಹಾಗಲ್ಲ ಪ್ರಾಣೇಶ್ವರ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವೆ. ಇನ್ನು ಮುಂದೆ ವೀರಾಂಗನೆಯಾದ ವೀರಪತ್ನಿಯಾದ ಇನ್ನೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನೀನಾ ಧರ್ಮವನ್ನು ಪಾಲನೆ ಮಾಡು. ಉತ್ತರ ಸಂತೋಷ ಚಿತ್ತಳಾಗಿ ನನ್ನನ್ನು ಬೀಳ್ಕೊಡು ಉತ್ತರ. ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೆಂದು ಹೇಳು ಉತ್ತರ. ದುಃಖಿಸುವುದಿಲ್ಲ ಸ್ವಾಮಿ, ಅಥವಾ ಪ್ರಚನ್ನ ದಾನದಂತೆ ಮನಸ್ಸಿನಲ್ಲಿಯೇ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾಗದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳುವಳೆ ಸ್ವಾಮಿ. ಹೋಗು ತರುಣವೀರ, ಯುದ್ಧದಲ್ಲಿ ನೀನು ನಿರತನಾಗು. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವಳು ಸ್ವಾಮಿ. ನಾನು ನೋಡುತ್ತಿರುವುದು ಏನನ್ನ ಈಶ್ವರ? ಸ್ವರ್ಣದ ಪುತ್ತಳಿಯಲ್ಲಿ ಸಿರಿಸಿದ ಮಾರ್ಧವ. ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಮಲ್ಲಿಗೆಯ ಆನಂದ ಕೇಳಿ ಧನ್ಯ ಉತ್ತರ, ಧನ್ಯ. ಹಾರ್ಯವರ್ತದಲ್ಲಿ ನೀನು ನಾರಿರತ್ನಳು. ನೀನು ಕ್ಷತ್ರಿಯ ರತ್ನ ಸ್ವಾಮಿ. ಯುದ್ಧವು ನಿಮ್ಮ ಕೀರ್ತಿ, ಗೌರವ, ಸಂಪತ್ತು ಪ್ರಿಯ. ಹಾಗಾದರೆ ನಿನಗಾವ ಗೌರವವಿಲ್ಲ ಉತ್ತರ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರಪತ್ನಿಯರು ಹೃದಯದ ವೇಗವನ್ನು ಬಚ್ಚಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗುರುಳಿಸದೆ ಪತಿ ಪುತ್ರರಿಂದ ಬೀಳ್ಕೊಂಡಿರುವುದು. ಅವರಿಗಾವ ಗೌರವವಿಲ್ಲ ಉತ್ತರ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಸ್ವಾಮಿಯು ಕಾದಾಡಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪ ಸುರಿಸದ ಮಾತ್ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಜೀವನದ ಸರ್ವಸ್ವ ದೇವ. ಉತ್ತರ ಸ್ವಾಮಿ. ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿ ಪ್ರಾಣೇಶ್ವರ, ಅಳುವಿಂದ ಹೇಳು ಉತ್ತರ? ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ಮೀರಿ ನನ್ನ ಕಣ್ಣಾರೆ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ಬಿದ್ದರು ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆನು. ಕಂಗಳಲ್ಲಿ ಆಸೆಯ ತೋರಿ ತುಂಟ ತುಟಿಯಲ್ಲಿ ಚಲುವ ನಗೆಯನು ಬೀರಿ ನಗೆ ಮಲ್ಲಿಗೆಯ ಚೆಲ್ಲಿ ಎನ್ನ ಮನವ ಕದ್ದೆಯಲ್ಲೇ ಓ ನನ್ನ ಮುದುನಲ್ಲೇ ಓ ನನ್ನ
ಮನಸ್ಸಿನಲ್ಲೇ. ಉತ್ತರ ಸ್ವಾಮಿ. ಬಾರೆವೋ ಚೆಲುವೆ ನಿನ್ನ ಸವಿ ನುಡಿಗೆ ಕಾದಿರುವೆ. ಬಾರೆವೋ ಚೆಲುವೆ ನಿನ್ನ ಸವಿ ನುಡಿಗೆ ಕಾದಿರುವೆ. ಈ ಬನದಲ್ಲಿ ಆ ಚಿಲಿಪಿಲಿಗಳು ಜೀವನದಲ್ಲಿ ಆ ಚಿಲಿಪಿಲಿಗಳು ನಮ್ಮಂತೆ ಮೈ ಮರೆತು ಒಂದಾಗಿವೆ. ಈ ಬನದಲ್ಲಿ ಆ ಚಿಲಿಪಿಲಿಗಳು ನಮ್ಮಂತೆ ಮೈ ಮರೆತು ಒಂದಾಗಿವೆ. ಬಾರೆವೋ ನಿನ್ನ ಮಧು ಸವಿಗೆ ಕಾದಿರುವೆ. ನಿಮ್ಮ ಪೂಜೆಗೆ ಅರಳಿದ ಸುಮನಾನು ಬೇಗನೆ ಸ್ವೀಕರಿಸು. ನಿಮ್ಮ ಪೂಜೆಗೆ ಅರಳಿದ ಸುಮನಾನು ಬೇಗನೆ ಸ್ವೀಕರಿಸು. ಈ ಸಂದೇಹವು ಸಲ್ಲದು ಜಾಣೆ. ಉತ್ತರ ಈ ಸಂದೇಹವು ಸಲ್ಲದು ಜಾಣೆ. ದುಂಬಿಯ ಪ್ರಾಣ ಸುಮವಲ್ಲವೇ. ದುಂಬಿಯ ಪ್ರಾಣ ಸುಮವಲ್ಲವೇ. ಬಾರೆವೋ ನಿನ್ನ ಮಧು ಸವಿಗೆ ಕಾದಿರುವೆ. ತಾವೆಯು ಬಾನಿಗೆ ತಾವರೆ ನೀರಿಗೆ ಪ್ರಿಯನಿಯನಗಾಸರಿ. ತಾರೆಯು ಬಾನಿಗೆ ತಾವರೆ ನೀರಿಗೆ ಪ್ರಿಯನಿಯನಗಾಸರಿ. ಶ್ರುತಿ ಜೊತೆಯಾಗಿ ಸ್ವರವಿರುವಂತೆ. ಶ್ರುತಿ ಜೊತೆಯಾಗಿ ಸ್ವರವಿರುವಂತೆ ನಿನ್ನಲ್ಲಿ ನಾನು ಒಂದಾಗುವೆ. ನಿನ್ನಲ್ಲಿ ನಾನು ಒಂದಾಗುವೆ. ಬಾರೆವೋ ಚೆಲುವೆ ನಿನ್ನ ಮಧು ಸವಿಗೆ ಕಾದಿರುವೆ. ನಿನ್ನ ಸವಿ ನುಡಿಗೆ ಕಾದಿರುವೆ. ಈ ಬನದಲ್ಲಿ ಆ ಚಿಲಿಪಿಲಿಗಳು ಈ ಬನದಲ್ಲಿ ಆ ಗಿಳಿ ಕೋಗಿಲೆ ನಮ್ಮಂತೆ ಮೈ ಮರೆತು ಒಂದಾಗಿವೆ. ನಮ್ಮಂತೆ ಮೈ ಮರೆತು ಒಂದಾಗಿವೆ. ಬಾರೆವೋ ಚೆಲುವೆ
ನೀನು ಹಾಕಿದ ವಿಜಯಮಾಲೆಂದಾಗಿ ಭೂಷಿತನಾಗಿ ರಣರಂಗಣದಲ್ಲಿ ಬೆಳಗುವುದು ನನಗಿನ್ನು ಅಪಜಯವಿಲ್ಲ. ಕುಮಾರ, ಅಮ್ಮ, ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ನಿನ್ನಂತಹ ವೀರ ಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಕುಮಾರ. ಕುಮಾರ, ಈ ದಿನ ಪಾಂಡವರ ಸಭೆಯಲ್ಲಿ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪ್ರತಿಜ್ಞೆ ಮಾಡಿದೆಯಂತೆ, ನಿಜವೇ ಕಂದ? ಹೌದು ತಾಯಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸು ತಾಯಿ. ಕುಮಾರ, ನಿನ್ನ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಪಾಂಡುನಂದರ ಆಶೀರ್ವಾದವು, ಈ ಉತ್ತರ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ ಕುಮಾರ. ಅಮ್ಮ, ನಿನ್ನ ಆಶೀರ್ವಾದವು ಮಹಿಮೆಯಿಂದ ಆಚಾರ್ಯ ದ್ರೋಣ ವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸಿ ಬರುವನು. ನನಗಿನ್ನು ಅಪಜಯವಿಲ್ಲ, ನನ್ನನ್ನು ಆಶೀರ್ವದಿಸು ತಾಯಿ. ಕುಮಾರ, ವೀರ ಕ್ಷತ್ರಿಯ ಯೋಧನಿಗೆ ರಣಭೂಮಿಯು ತಾಯಿಯ ಮಡಿಲಿನಂತೆ, ಶಸ್ತ್ರಾಸ್ತ್ರಗಳು ಒಡಹುಟ್ಟಿದ ಬಂಧುವಿನಂತೆ, ಕೀರ್ತಿಯು ನೆಚ್ಚಿನ ನೆಂಟಿನಂತೆ. ಅಂಜಿ ನಿರಾಶನಾಗದೆ ಜಯಶೀಲನಾಗಿ ಹಿಂದಿರುಗು ಕುಮಾರ. ಕುಮಾರ, ಅಮ್ಮ, ಪ್ರಿಯತನಯ ಕುಮಾರ, ರಣರಂಗದಲ್ಲಿ ಹೋರಾಡಿ ಅಂಜ ನಿರಾಶನಾಗದೆ ಜಯಶೀಲನಾಗಿ ಹಿಂದಿರುಗು ಕುಮಾರ. ಅಮ್ಮ, ನಿನ್ನ ಅಮ್ಮ, ನೋವೇನೆಂದು ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡಿದು ಈ ದಿನ ದುರ್ಬಲ ಸಂದೇಹದಿಂದ ಅದು ಸುಡದಿರಲಿ ತಾಯಿ. ಕುಮಾರ, ವೀರ ಕ್ಷತ್ರಿಯ ಯೋಧನಿಗೆ ರಣಭೂಮಿಯ ತಾಯಿಯ ಮಡಿಲಿನಂತೆ, ಶಸ್ತ್ರಾಸ್ತ್ರಗಳು ಒಡಹುಟ್ಟಿದ ಬಂಧುವಿನಂತೆ, ಕೀರ್ತಿಯು ನೆಚ್ಚಿನ ನಂಟನಂತೆ. ಅಂಜಿ ನಿರಾಶನಾಗದೆ ಜಯಶೀಲನಾಗಿ ಹಿಂದಿರುಗು ಕುಮಾರ. ಅಮ್ಮ, ನಿನ್ನ ಆಶೀರ್ವಾದ ಮಹಿಮೆಯಿಂದ ಆ ದ್ರೋಣನ ಚಕ್ರ ವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸಿ ಬರುವುದು ನನಗಿನ್ನು ಅಪಜಯವಿಲ್ಲ. ನಾನಿನ್ನು ಹೋಗಿ ಬರುತ್ತೇನೆ. ಹಾಗೆ ಆಗಲಿ ಕುಮಾರ. ಸ್ವಾಮಿ, ಸ್ವಾಮಿ, ತಾಯಿ, ತಾಯಿ, ನಿನ್ನ ಮಡಿಲಿನಲ್ಲಿ ನನಗಾಶ್ರಯವನ್ನು ಕೊಡು. ಉತ್ತರ ಈ ಅಭಾಗಿನಿ ಉತ್ತರೆಯ ದುಃಖವನ್ನು ನೀನು ಮಾತ್ರ ತಿಳಿಯಬಲ್ಲೆ, ನೀನು ಮಾತ್ರ ತಿಳಿಯಬಲ್ಲೆ. ಸಮಾಧಾನ ಹೊಂದು. ಭೀಮಸೇನ, ಈ ಸಾರಿ ದುರ್ಯೋಧನನು ಖಂಡಿತವಾಗಿಯೂ ನಿನ್ನನ್ನು ವಂಚಿಸಿರುವನು. ನನ್ನನ್ನಲ್ಲ ವಾಸುದೇವ, ನಿನ್ನನ್ನು. ಭೀಮಸೇನ, ಮಾಧವ, ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಆತನನ್ನು ಬರಮಾಡಿಕೊ. ಒಪ್ಪತಕ್ಕ ಮಾತು. ಆಜ್ಞೆ ಮಾಧವ. ಎಲವೆಲವೋ ದುರ್ಯೋಧನ, ನಿನ್ನ 11 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಶಲ್ಯ, ಸೈಂಧವಾದಿ ಮಹಾರಥಿಕರು ನಿನಗಾಗಿ ಪ್ರಾಣ ಬಿಟ್ಟರು. ಶಕುನಿಯಂತಹ ನರಾಧಮನು
ವೀರನಂತೆ ಹೋರಾಡಿ ರಣರಂಗದಲ್ಲಿ ಮಡಿದನು. ನೀನು ಸೋತ ಸ್ವಾನದಂತೆ ಓಡಿ ಬಂದು ಈ ಸರೋವರದಲ್ಲಿ ಹಡಿಯುಕೊಳ್ಳುತ್ತಿರುವೆಯ ಕ್ಷತ್ರಿಯಾಧವ ಕುಲಂಗಾರ ಭರತ ವಂಶದ ಕಳಂಕ ಸ್ವರೂಪನೇ, ಧೈರ್ಯವಿದ್ದರೆ ಎದ್ದು ಒಳಗಬಾರೋ ಮದಾಂಧ. ತಡೆ! ನಿನ್ನ ನಾಲಿಗೆಯನ್ನು ಅಲ್ಲಿಯೇ ತಡೆ. ವಿರಾಟ ನಗರದ ಅಡುಗೆಯ ಮನೆಯ ಭಟ್ಟಂಗಿ, ವೀರರ ಹೃದಯವನ್ನು ನೀನು ಹೇಗೆ ತಿಳಿಯಬಲ್ಲೆಯೋ? ಹೇ, ನಾನು ಪ್ರಾಣ ಭಯದಿಂದ ಎದರಿ ಸರೋವರದಲ್ಲಿ ಅಡಗಿಕೊಂಡಿಲ್ಲ. ಪ್ರಮತ್ತ ವಿಕ್ರಮದಿಂದ ಕಾದಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿದನಷ್ಟೇ. ಲೇ ಪಾಂಡವ ವೀರರೇ, ನಾನು ನಿಮ್ಮೆಲ್ಲರೊಡನೆಯೂ ಹೋರಾಡುವೆನು. ಸಾಮರ್ಥ್ಯವುಳ್ಳವರು ಒಬ್ಬೊಬ್ಬರಾಗಿ ನನ್ನೆದುರಿಗೆ ಬನ್ನಿ. ಎಲ್ಲವೋ ಭೀಮ, ಈ ದುರ್ಯೋಧನನನ್ನು ವಧಿಸಬಲ್ಲೆಯಾದರೆ ಸಮುದ್ರ ಪರಿವೇಷ್ಟಿತವಾದ ಧರಣಿಯ ಸಕಲ ಸಂಪದವು ನಿನ್ನದಾಗುವುದು. ದುರ್ಯೋಧನ, ಈ ಭೀಮನನ್ನು ಸೋಲಿಸಬಲ್ಲೆಯಾದರೆ ಆ ಚಂದ್ರಾರ್ಕವಾದ ಕೀರ್ತಿಯನ್ನು ಪಡೆಯುವೆ. ನಮ್ಮಿಬ್ಬರ ಕಾಳಗದಿಂದ ದಿಗಂತವೇ ಘೇಂಕಿರಲಿ. ಸಿದ್ಧನಾಗು. ಆದ್ರೋಹಿ, ಕ್ಷಣಕಾಲ ವಿಶ್ರಾಂತಿಯನ್ನು ಒಂದು ಭೀಮ. ಪರಮಾತ್ಮ, ಪರಮಾತ್ಮ, ಭೀಮನನ್ನು ರಕ್ಷಿಸು. ಭೀಮಸೇನ, ದುರ್ಯೋಧನು ಎದೆ ತಟ್ಟಿ ಕಾಳಗ ಮಾಡಿದಂತೆ ತೊಡೆ ತಟ್ಟಿ ಕಾಳಗ ಮಾಡು ಭೀಮಸೇನ. ಸಿದ್ಧನಾಗು ದ್ರೋಹಿ. ಸಿದ್ಧನಾಗು ಮಧಾಂಧ. जय मंगलदायक हरिये जय पावन दारि मुरारी जय मंगलदायक हरिये जय पावन दारि मुरारी जय मंगलदायक हरिये मंगलवर गुणा शिलोला जया मंगलवर गुणा शिलोला जय 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 मंगलदायक हरिये जय पावन दारि मुरारी जय मंगलदायक हरिये श्रीभद्रमारमण गोविंद संकीर्तन गोविंद कृष्ण पादारविंदली गोविंद शारदादेवी पादारविंदली गोविंद देवರ ಪಾದಾರವಿಂದಲಿ ಗೋವಿಂದ ಗೋವಿಂದ ಅಂದ್ರೆ ಕಷ್ಟವನ್ನು ಪಾರು ಮಾಡುತ್ತಂದೆ ಗೋವಿಂದ ನಮಃ ಪಾರ್ವತಿ ಪತಯೇ.